22 ಮಾಡಲ್ Gen 3 Gen 3 ಇದರಲ್ಲಿ ಫುಲ್ ಸಿಸ್ಟಮ್ ನೆಕ್ಸ್ಟ್ ಟೆಕ್ ಎಕ್ಸಾಸ್ಟ್ ಇದೆ. ಫುಲ್ ಸಿಸ್ಟಮ್ ಇದರಲ್ಲ ಸಿಸ್ಟಮ್ ನೆಕ್ಸ್ಟ್ ಟೆಕ್ ಎಕ್ಸಾಸ್ಟ್ ಇದೆ. RNG ಫ್ರೇಮ್ ಸ್ಲೈಡರ್ಸ್ ಇದೆ ಮತ್ತು ಇದರಲ್ಲಿ ಬ್ರೆಂಟ್ ಟ್ಯೂನು ಆಗಿದೆ. ಟ್ಯೂನಿಂಗ್ ಆಗಿದೆ, ಬ್ರೆಂಟ್ ಟ್ಯೂನಿಂಗ್ ಆಗಿದೆ. ಹೌದು. ಸೊ ನಿಮ್ಮ ವ್ಯೂವರ್ಸ್ಗೆ ಲಾಸ್ಟ್ ಸೌಂಡ್ ಕೇಳಿಸಲ್ಲ? ಹೌದು. ಒಂದು ಅದನ್ನೇ ನಾನು ಫೈನಲ್ ಆಗಿ ನಾನು ಕೇಳಬೇಕಂತಿದ್ದು, ಸೌಂಡ್ ಕರೆಕ್ಟಾಗಿ ಅಬ್ಸರ್ವ್. ಸರ್ ಅದೇ ಗಾಡಿ ಡೀಟೇಲ್ಸ್ ಬೇಕಿತ್ತು. ಇದು ಗಾಡಿ ಬಂದಿದ್ದು ಸೊ ಇದು 15 ಮಾಡಲ್ ಟ್ರಯಾಂಫ್ ಟೈಗರ್ 1200 ಎಕ್ಸ್ಪ್ಲೋರರ್ XC 1200cc. ಸೊ ಇದು 14 ಮಾಡಲ್. 14 ಮಾಡಲ್. ಸೊ ಇದು ಪ್ರಾಪರ್ ಒಂದು ಟೂರಿಂಗ್ ಹೇಳ್ಬೋದು. ಟೂರಿಂಗ್ಗೆ ಬೆಸ್ಟ್. ಓಕೆ. ಇದು CC ಬಂದು 1200 ಓಕೆ. ಟಾರ್ಕ್ ಇದು ಟ್ರಿಪಲ್ ಸಿಲಿಂಡರ್. ಟಾರ್ಕ್ ಇದರಲ್ಲಿ ನಿಮಗೆ 120 130 ಏನೋ. ಇದು ಲಾಂಗ್ ರೈಡಿಗೆಲ್ಲ ಸೂಪರ್. ಸೆಕೆಂಡ್ ಬಂದು ಇದು S1000 X ಫರಾನ್ ಓಕೆ. ಲಾಸ್ಟ್ ಅವರು ಓಡಿಸ್ತಿದ್ರು ನೀವು ರೈಟ್. ಸೊ ಇದು ಈಗ ಸೇಲಿಗೆ ಹೌದು. ಓಕೆ. ಸೊ ಇದು 999cc ಇನ್ಲೈನ್ 4 ಸಿಲಿಂಡರ್ 170 bhp ಪ್ರೊಡ್ಯೂಸ್ ಮಾಡುತ್ತೆ. 170 and 130 Nm of torque. 130 ಮತ್ತೆ ಇದು ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಹಾಕ್ಸಿದ್ದಾರೆ ನೋಡಬಹುದು. ಆಕ್ರಪವಿಕ್ ಕಾರ್ಬನ್ ಎಕ್ಸಾಸ್ಟ್ ಫುಲ್ ಸಿಸ್ಟಮ್ ಆಕ್ಚುಲಿ ಇಂಪೋರ್ಟೆಡ್. ಇವರು ಬ್ರೆಂಟ್ ಟ್ಯೂನ್ ಮಾಡಿದ್ದಾರೆ. ಆಮೇಲೆ ಪರ್ಫಾರ್ಮೆನ್ಸ್ ಆಲ್ಮೋಸ್ಟ್ ಇದರಲ್ಲೇ ಅವರು ರೈಡ್ ಮಾಡಿದ್ದಾರೆ. ನೋಡಿ ವಿಡಿಯೋಸ್ ಎಲ್ಲ ನೋಡಿ. ಇದೆರಡು ಟೂರಿಂಗ್ ಪ್ರಾಪರ್. ಈಗ ಕವಾಸಾಕಿ ಈ ಕಡೆ ಕವಾಸಾಕಿ Z650 ಇದೆ. ನೇಕೆಡ್ ಅಲ್ಲಿ ಟ್ವಿನ್ ಸಿಲಿಂಡರ್. ಸೊ ಇದು ಪವರ್ ಫುಲ್ ಸಿಸ್ಟಮ್ ಬರಲ್ಲ. ಹಾಕ್ಬೋದು. ಇವಾಗ ಸ್ಟಾಕ್ ಇದೆ. 24 ಮಾಡಲ್ ಸಿಂಗಲ್ ಓನರ್. ಟಾರ್ಕ್ ಎಷ್ಟು ಬರುತ್ತೆ? ಇದು 68 bhp 64 Nm ಪವರ್. ಸೊ ಪವರ್ ಅಂಡ್ ಟಾರ್ಕ್ ಸ್ವಲ್ಪ ಕ್ಲೋಸ್ ಟು ಇದೆ. ಸೊ ಪವರ್ ಟು ವೇಟ್ ರೇಷಿಯೋ ಚೆನ್ನಾಗಿ ನೋಡಕ್ಕೆ ಸೇಮ್ ನಮ್ಮ Z900 ಏನಿದೆ ಸೇಮ್ ಬಲ್ಕ್ ಇರಲ್ಲ, ಸ್ವಲ್ಪ ಸಣ್ಣ ಬೈಕ್. ನೋಡಕ್ಕೆ ಸೇಮ್ ಕಾಪಿ. ಅಲ್ಲಿ ಪಕ್ಕದಲ್ಲಿ ಇದೆಯಲ್ಲ Z900, ಪಕ್ಕದಲ್ಲಿ C900. ಸೊ ಇದು ಇನ್ಲೈನ್ 4 ಸಿಲಿಂಡರ್ ಗೊತ್ತಲ್ಲ, ಪಾಪ್ಯುಲರ್ ಬೈಕ್. ಇನ್ಲೈನ್ 4 ಸಿಲಿಂಡರ್ 124 bhp 98 Nm ಟಾರ್ಕ್. ಸೊ ಇದರಲ್ಲೂ ಸ್ಟಾಕ್ ಇರುತ್ತಲ್ಲ? ಇದರಲ್ಲಿ ಸಿಲಿಕಾನ್ ಇದೆ. ಸೊ ಸೌಂಡ್ ಸ್ವಲ್ಪ ಬೇಸಿ ಇರುತ್ತೆ. ನಾಟ್ ಟು ಮಚ್ ಲೌಡ್ ಬಟ್ ಬೇಸಿ ನಾರ್ಮಲ್. ಹೈಯೆಸ್ಟ್ ಮೂವಿಂಗ್ ಬೈಕ್. ಹೈಯೆಸ್ಟ್ ಸೆಲ್ಲಿಂಗ್ ಬೈಕ್. ಅಂದರೆ ಪ್ರೈಸು ಎಲ್ಲರೂ ತಗೊಳ್ಳಬಹುದು ಆ ಪ್ರೈಸಲ್ಲಿ. ಆ್ಯಕ್ಚುಲಿ ಈಗ ಹೊಸ ಮಾಡಲ್ ಬಂದಿದೆ, 25 ಮಾಡಲ್. ಲುಕ್ಸು ಅಷ್ಟೊಂದು ಅಪೀಲಿಂಗ್ ಇಲ್ಲ ಜನರಿಗೆ, ಯಾರು ಅಷ್ಟೊಂದು ಅದು ಐ ಕ್ಯಾಚಿ ಅಲ್ಲ ಅವತ್ತು. ಸೊ ಮುಂದೆ ಈಗ ಇದು ಸ್ವಲ್ಪ ಬಲ್ಕಿ ಇದೆ, ಸ್ವಲ್ಪ ಈ ಥರ ಕಾಂಪ್ಯಾಕ್ಟ್ ಆಗಿ ಫುಲ್ ಇದು ಮಾಡಿಬಿಟ್ಟಿದ್ದಾರೆ. ಸೊ ಹೊಸ ಬೈಕ್ ನೋಡಿ ಅದು ಜನರು ಹಳೆ ಡಿಸೈನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. 25 ಮಾಡಲ್. ಈಗ ನಾವೀಗ ಬೂಸ ತಗೊಂಡೆ, ಹೊಸ ಕಂಪೇರ್ ಮಾಡಿದ್ರೆ ಹಳೇದು ಸ್ವಲ್ಪ ಜಾಸ್ತಿ ಬಲ್ಕಿ ಇದೆ, ಚೆನ್ನಾಗಿದೆ ನೋಡಬಹುದು. ಸ್ವಲ್ಪ ದೊಡ್ಡ ಬೈಕ್ ತರ. ವೆಯ್ಟ್ ಸ್ವಲ್ಪ ನಮ್ಮ ನಾರ್ಮಲ್ ಬೂಸಗಿಂತ ವೆಯ್ಟ್ ಸ್ವಲ್ಪ ಜಾಸ್ತಿ ಇದೆ. ವೆಯ್ಟ್ ಸ್ವಲ್ಪ ಇಲ್ಲ, ನಾರ್ಮಲ್ ಬೂಸ ವೆಯ್ಟ್ ಜಾಸ್ತಿ ಇದೆ, ಸ್ವಲ್ಪ ವೆಯ್ಟ್ ಸ್ವಲ್ಪ ವೆಯ್ಟ್ ಜಾಸ್ತಿ. ನೆಕ್ಸ್ಟ್ ಟ್ರಯಾಂಫ್ ಇದೆ. ನೆಕ್ಸ್ಟ್ ನೋಡಿದ್ರೆ ಟೂರಿಂಗ್ ಸೆಗ್ಮೆಂಟ್ ಅಲ್ಲಿ ಟೈಗರ್ 850 ಸ್ಪೋರ್ಟ್ 24 ಮಾಡಲ್ 25,000 ಓಡಿದೆ. ಚೆನ್ನಾಗಿದೆ ಬೈಕ್. ಒಳ್ಳೆ ಟೂರಿಂಗಿಗೆ ನಂಬರ್ 1. ಟ್ರಿಪಲ್ ಸಿಲಿಂಡರ್, ಟಾರ್ಕ್ ಚೆನ್ನಾಗಿದೆ, ಪವರ್ ಚೆನ್ನಾಗಿದೆ. ಸೊ ಎಲ್ಲ ಒಳ್ಳೆ ಆಕ್ಸೆಸರೀಸ್ ಹಾಕ್ಸಿದ್ದಾರೆ. ಆಮೇಲೆ ಟಾಪ್ ರ್ಯಾಕ್ ಇದೆ, ಕಾಲರ್ ಎಲ್ಲ ಫುಲ್ ಟೂರಿಂಗ್ ಕಿಟ್ ಏನು ಬೇಕು ಎಲ್ಲ ಫಿಟ್ಟಿಂಗ್ ಆಗಿ ಇದೆ. ಡ್ಯಾಶ್ ಕ್ಯಾಂಪು ಇದೆ.
ಫ್ರಂಟ್ ಅಂಡ್ ಬ್ಯಾಕ್ ಡ್ಯಾಶ್ ಕ್ಯಾಂಪು ಹಾಕ್ಸಿದ್ದಾರೆ. ಡ್ಯಾಶ್ ಕ್ಯಾಂಪ್ ಎಕ್ಸೆಸರೀಸ್ ಇದು ಆಕ್ಸೆಸರಿ ಶೋರೂಮ್ದ ಬರಲ್ಲ, ಬಟ್ ಇದು ಆಕ್ಸೆಸರಿ ಹಾಕ್ಸಿದ್ದಾರೆ ಇವರು. ಇದು ಫ್ರಂಟ್ ಅಂಡ್ ಬ್ಯಾಕ್ ಡಿಸ್ಪ್ಲೇ ಎಲ್ಲ ಆಗುತ್ತೆ? ಇಲ್ಲ, ಸ್ಕ್ರೀನ್ ಕೊಟ್ಟಿದ್ದಾರೆ. ನ್ಯಾವಿಗೇಷನ್ ಅದು ಏನಕ್ಕೆ ಯೂಸ್ ಆ್ಯಕ್ಚುಲಿ ಡ್ಯಾಶ್ ಕ್ಯಾಮ್ ಆ್ಯಕ್ಚುಲಿ ಏನಕ್ಕೆ ಯೂಸ್ ಅಂದರೆ, ನೀವು ಈಗ ಓಡಿಸ್ತಾ ಇದ್ದೀರಾ, ಏನು ಆಕ್ಸಿಡೆಂಟ್ ಆಯಿತು, ಇನ್ ಕೇಸ್ ಏನು ನೀವು ರೆಕಾರ್ಡಿಂಗ್ ಥರ ಮಾಡ್ಬೋದು, ಅಥವಾ GPS ಆಮೇಲೆ ಮ್ಯಾಪ್ಸು ಎಲ್ಲ ಅದರಲ್ಲಿ ಇರುತ್ತೆ. ಸೊ ಇದು ನಿಮಗೆ ಈಗ ಕಾರಲ್ಲಿ ಪಾರ್ಕಿಂಗ್ ಮಾಡುವಾಗ ಅದು ನೋಡ್ಬೋದು, ಅದರಲ್ಲೂ ತೋರಿಸುತ್ತೆ. ಅಂದರೆ ತುಂಬ ಯೂಸ್ಫುಲ್ ಇದೆ. ಮತ್ತೆ ನಮ್ಮ ಆ ಕಡೆ 2017 ಮಾಡೆಲ್ ಕವಾಸಕಿ ನಿಂಜಾ ZX 10R TN ರಿಜಿಸ್ಟರ್ಡ್. ಸೊ ಪವರ್ ವೈಸ್ ಕೇಳೋದೇ ಬೇಡ, 200 bhp ಸ್ಟಾಕ್. ಟು ಬಿ ಪ್ರಿಸೈಸ್ 198 ಪಾಕೆಟ್ ರಾಕೆಟ್ ಅಂತ ಹೆಸರು. ಒನ್ ಆಫ್ ದ ಮೋಸ್ಟ್ ಅಫೋರ್ಡಬಲ್ ಲೀಟರ್ ಕ್ಲಾಸ್ ಅದು 1000 cc ಅಲ್ಲಿ ಅದೇ ಇರೋದು. ಸೂಪರ್. ಸೊ 17 ಮಾಡೆಲ್ ಇದೆ. ಅದು ಡಾರ್ಕ್ ಕೇಳೋದು ಬೇಡ, ಸೂಪರ್ ಸ್ಪೋರ್ಟ್ಸ್. ಅದು ಯಾವ ಮಕ್ಕಳಿಗೆ ಕೇಳಿದ್ರು ಹೇಳ್ತಾರೆ, ವೆರಿ ಪಾಪ್ಯುಲರ್. ZX 10R ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾರೆ, ನೋಡಿದರೆ ಸೂಪರ್ ಬೈಕ್. ನೆಕ್ಸ್ಟ್ ಈ ಕಡೆ ಬಂದರೆ ಟ್ರಯಂಫ್ ಸ್ಪೀಡ್ ಟ್ವಿನ್ 1200 ಇದೆ. ದ ಟ್ವಿನ್ ಸಿಲಿಂಡರ್ 1200 cc ಸ್ಪೀಡ್ ಟ್ವಿನ್. ನೋಡೋಕೆ ಸೇಮ್ ಬುಲೆಟ್ ಕ್ಲಾಸಿಕ್ ಬೈಕ್, ಸೇಮ್ ಬುಲೆಟ್ ಥರ ಫೀಲ್ ಇದೆ. ಸ್ವಲ್ಪ ಇನ್ನೂ ಜಾಸ್ತಿ ಟಾರ್ಕ್, ಜಾಸ್ತಿ ಪವರ್ ಇದೆ. ವೆಯ್ಟ್ ಮ್ಯಾನೇಜಬಲ್, ಅಷ್ಟೊಂದು ಹೆವಿ ಇಲ್ಲ, ಅಷ್ಟೊಂದು ಲೈಟ್ ಇಲ್ಲ. ಬರುತ್ತಾ ಬುಲೆಟಿಂದ ಸ್ವಲ್ಪ, ಯಾಕಂದರೆ 1200 cc ಅಲ್ಲ, ಸ್ವಲ್ಪ ಜಾಸ್ತಿನೇ ಇರುತ್ತೆ. ಬುಲೆಟ್ 350 cc, ಇದು 1200 cc. ಸ್ವಲ್ಪ ವೇರಿಯೇಷನ್ ಇರುತ್ತೆ, ಪವರ್ ವೈಸ್, ಟಾರ್ಕ್ ವೈಸ್ ಎಲ್ಲ. ಹೌದು. ಮತ್ತೆ ಬಂದು ಈ ಕಡೆ ಬಂದರೆ ಸ್ಪೀಡ್ ಟ್ರಿಪಲ್ 1200 RS, ಇಲ್ಲ ಪವರ್ 180 bhp ಸ್ಟಾಕ್. ಇದರಲ್ಲಿ ಫುಲ್ ಸಿಸ್ಟಮ್ ಅನ್ಸುತ್ತೆ. ಇದರಲ್ಲಿ ಇಲ್ಲ, ಇದರಲ್ಲಿ ಸ್ಲಿಪ್ ಆನ್ ಹಾಕ್ಸಿದ್ದಾರೆ. ಸ್ಲಿಪ್ ಆನ್ ಅಲ್ಲ, SC ಪ್ರಾಜೆಕ್ಟ್ ಡುವಲ್ ಬ್ಯಾರೆಲ್ ಎಕ್ಸಾಸ್ಟ್ ಸ್ಲಿಪ್ ಆನ್. ಸೊ ಈ ಬೈಕ್ ಕೀಲೆಸ್ ಇಗ್ನಿಷನ್ ಬರುತ್ತೆ. ಸೊ ರಿಮೋಟ್ ಇರುತ್ತೆ, ಕೀ ಫಾಬ್ ಇರುತ್ತೆ ನಿಮ್ಮ ಹತ್ರ. ಸೊ ಕೀ ಫಾಬ್ ಇದ್ದರೆ ಇಲ್ಲಿ ಟರ್ನ್ ಆನ್ ಮಾಡಿದರೆ, ಕೀ ಫಾಬ್ ಅಲ್ಲಿ ಇದೆ ಆ್ಯಕ್ಚುಲಿ, ಹಿಂಗೆ ಮಾಡಿದರೆ ಟರ್ನ್ ಆನ್ ಆಗುತ್ತೆ. ಸೊ ಈಗ ಆಗಲ್ಲ, ಬಿಕಾಸ್ ಕೀ ಅದು ನಮ್ಮ ಹತ್ರ ಕೀ ಹತ್ರ ಇರಬೇಕು. ಇದು 21 ಮಾಡಲ್ ಅನ್ಸುತ್ತೆ. 21 ಮಾಡಲು ಸೆಕೆಂಡ್ ಓನರ್, 10,000 11,000 ನೋಡಿ. ಇದು ಟಾರ್ಕ್ ಎಷ್ಟಿದೆ? 129 Nm ಟಾರ್ಕ್. ಈ ವೇಟಿಗೆ ಈ ಹೆವಿ ಸೆಗ್ಮೆಂಟ್ಗೆ ಫಾಸ್ಟೆಸ್ಟ್, ಲೈಕ್ 180 bhp ಲೈಟ್ ಕಂಪೇರ್ ಮಾಡಿದ್ದು ಇದೆ ಜಾಸ್ತಿ 1200 cc ಅಲ್ಲ. ನಮ್ಮ ನೆಕ್ಸ್ಟ್ ಇನ್ನೊಂದು Z9 ಇದೆ, ಇದು ಆಲ್ರೆಡಿ ಬುಕ್ ಆಗಿದೆ, 24 ಮಾಡಲ್. ಸೊ ಬಿಟ್ಟರೆ ಓಲ್ಡ್ ಜನ್ರೇಷನ್ BMW S1000R ಇದೆ, ಸಿಂಗಲ್ R, ಡಬಲ್ R ಅಲ್ಲ, ಸಿಂಗಲ್ R. ಸೊ ಎಸಿಮೆಟ್ರಿಕಲ್ ಹೆಡ್ ಲ್ಯಾಂಪ್ಸ್ದು ಫುಲ್ ಫೇಡ್ ಬೈಕ್ ಇತ್ತಲ್ಲ S1000R, ಅದು ನೇಕೆಡ್ ವರ್ಷನ್. ಮೋಸ್ಟ್ಲಿ ಮಾಡಿರೋದು ಅನ್ಸುತ್ತಲ್ಲ, ಇದು ರ್ಯಾಪ್ ಮಾಡಿಸಿರೋದು. ಆ್ಯಕ್ಚುಲಿ ರೆಡ್ ಕಲರ್ ಇದೆ, ಅದು ಅವ್ರು ರ್ಯಾಪ್ ಮಾಡಿಸಿರೋದು. ಮತ್ತೆ ನಮ್ಮದು ಎಲ್ಲ ಬ್ಲೂ ಕಲರ್ ಎಲ್ಲ ಇದೆಯಲ್ಲ, ಆ್ಯಕ್ಚುಲಿ ಬೈಕ್ ರೆಡ್ ಕಲರು, ಎಲ್ಲ ಬ್ಲೂ ಆಕ್ಸೆಂಟ್ಸ್ ಹಾಕಿದ್ರೆ ರ್ಯಾಪ್ ಮಾಡಿಸಿದ್ರು. ಕಾಂಬಿನೇಷನ್ ಈ ಥರ BMW ಅವರಿಗೆ ಇದು ಕರೆಕ್ಟ್ ಈ ಕಾಂಬಿನೇಷನ್ ಕಲರ್. ಮತ್ತು ನಮ್ಮದು ಮಾನ್ಸ್ಟರ್ ಡುಕಾಟಿ ಆ ಕಡೆ ಇದ್ದರೆ 2024 ಡುಕಾಟಿ ಮಾನ್ಸ್ಟರ್ 937 ಟ್ವಿನ್ ಸಿಲಿಂಡರ್ 113 bhp. ಹೌದು, ಸ್ಟಾಕ್ ಬೈಕ್, ಜಸ್ಟ್ 2000 ಕಿಲೋಮೀಟರ್ ಓಡಿದೆ, ತುಂಬ ಕಡಿಮೆ ಓಡಿದೆ. ಪವರ್ ಬಗ್ಗೆ ಮಾತಾಡಿದರೆ ಸಿಂಗಲ್ ಓನರ್, 113 bhp, 98 Nm. ಆಲ್ಮೋಸ್ಟ್ ಎಲ್ಲದಕ್ಕೂ ಬಟ್ ಅದರ್ Z900ಗೆ ಕಂಪೇರ್ ಮಾಡಿದ್ರೆ ತುಂಬ ಲೈಟ್ ಆಗಿದೆ, ತುಂಬ ಲೈಟ್. 166 ಕಿಲೋ ಸ್ವಲ್ಪ ಬಲ್ಕಿ ಇದ್ರು, ನೋಡೋಕ್ಕೆ ಸ್ವಲ್ಪ ಬಲ್ಕಿ ಇದೆ, ಬಟ್ ಕಾಂಪ್ಯಾಕ್ಟ್ ಇದೆ, ತುಂಬ ಕಾಂಪ್ಯಾಕ್ಟ್ ಇದೆ. ವೆಯ್ಟಲ್ಲಿ ತುಂಬ ಹೌದು, ಹೇಳ್ತಾ ಇದ್ದೀನಲ್ಲ, ಡ್ರೈವ್ ವೇಟ್ 166 ಕಿಲೋಸ್, 900 ಡ್ರೈವ್ ವೇಟ್, 937 cc ಟ್ವಿನ್ ಸಿಲಿಂಡರ್ಗೆ 166 ಕಿಲೋ ಡ್ರೈವ್ ವೇಟ್. ಫ್ಯೂಲ್ ಅಪ್ ಮಾಡಿದರೆ ಒಂದು 188 ಪವರ್ ಟು ವೇಟ್ ರೇಷಿಯೋ ಸಕ್ಕತ್ತಾಗಿದೆ. ಡೇಟೋನಾ, ಇದು ನಮ್ಮ ಪಾಪ್ಯುಲರ್ ಬೈಕ್ ಟ್ರಯಂಫ್ ಡೇಟೋನಾ 675.
ಹೇಳಂಗಿಲ್ಲ, ಎಲ್ಲರೂ ಗೊತ್ತು. ಲೆಜೆಂಡ್ರಿ 600cc ಮೋಟರ್ ಸೈಕಲ್. ಒನ್ ಟೈಮ್ ನಮ್ಮ ಟ್ರಿಪಲ್ ರೇಸ್ ಅವ್ರದ್ದು ಫೇವ್ರೆಟ್ ಬೈಕ್. ಸೊ ಎಲ್ಲ ಇದು ಚೆನ್ನಾಗಿರುತ್ತೆ, ಪ್ರಾಪರ್ ಟ್ರ್ಯಾಕ್ ಬೈಕ್ ಥರ ಇದೆ. ಪವರ್ ಬಗ್ಗೆ ಮಾತಾಡಿದ್ರೆ 121 bhp, 70 Nm ಟಾಪ್. ಸೊ ಪವರ್ದು ತುಂಬ ಅಗ್ರೆಸಿವ್ ಪೋಸ್ಟ್ ಇದೆ. ಪವರ್ ಡೆಲಿವರಿ ನಿಮಗೆ ಶೂಟ್ ಆಗುತ್ತೆ 12,000 RPM, 4,500 RPM ರೆಡ್ ಲೈನ್ ಆಗುತ್ತೆ. ಓಕೆ. ಬಟ್ ಇದು ಒನ್ ಆಫ್ ದ ಫಾಸ್ಟೆಸ್ಟ್ 600cc ಮೋಟರ್ ಸೈಕಲ್. ಆಕ್ಸೆಸರೀಸ್ ಒಳ್ಳೆಯದಿದೆ, ಫ್ಯಾನ್ಸಿ ಮಿರರ್ಸ್ ಇದೆ, ಝೀರೋ ಗ್ರಾವಿಟಿ ಸ್ಕ್ರೀನ್ ಇದೆ, ಫ್ರೇಮ್ ಸ್ಲೈಡರ್ಸ್ ಅಂತಿದೆ, ಮತ್ತು ಕಸ್ಟಮು ಆ್ಯರೋ ಎಕ್ಸಾಸ್ಟ್ ಫುಲ್ ಸಿಸ್ಟಮ್. ಇಟ್ಸ್ ಅ ಕೈಂಡ್ ಆಫ್ ಫುಲ್ ಸಿಸ್ಟಮ್ ಸಿಸ್ಟಮ್. ಇದು ಕಸ್ಟಮ್ ಪೈಪ್ಸ್ ಹಾಕಿದ್ದಾರೆ. ಓಕೆ. ಕೈಂಡ್ ಆಫ್ ಫುಲ್ ಸಿಸ್ಟಮ್ ಇದೆ. ಸ್ಲಿಪ್ ಆನ್ ಹೇಳೋಂಗಿಲ್ಲ, ಫುಲ್ ಸಿಸ್ಟಮ್. ಸೌಂಡ್ ಚೆನ್ನಾಗಿ ಮಾಡುತ್ತೆ. ಮತ್ತೆ ನಮ್ಮ ಘಾಟಿ ಪ್ಯಾನಿಗಲ್ಲಿ V4 ರೇಯರ್ ಬ್ಯೂಟಿಫುಲ್ ಬೈಕ್. ಒಳ್ಳೆ ಇದ್ರ ಮಟ್ಟಿಗೆ ಮಾತಾಡಾಗಿದೆ. ಇದು ಬಿಡಿ, ಇವೆಲ್ಲ ಟ್ರ್ಯಾಕಿಗೆ ಮಾಡಿರೋ. ಟ್ರ್ಯಾಕಿಗೆ ನಮ್ಮ ಟ್ರಿಪಲ್ ರಶ್ ಅವರು ತಿರ್ಗಾ ಅವ್ರ ಹತ್ರ V4S ಇದೆ. V4S ಇದು ಸ್ಟಾರ್ಟ್ ಆ್ಯಕ್ಚುಲಿ ಬಂದು ನಮ್ಮ DV ಅವ್ರದ್ದಲ್ವಾ ಅದು. ಅವ್ರಿಗೆ ಸೇಲ್ ಮಾಡಿದ ಮೇಲೆ ಇವ್ರು ಕಾರ್ ತಗೊಂಡ್ರು, DV ಅವರು ಕಾರ್ ತಗೊಂಡ್ರು. ಇವ್ರ ಹತ್ರ ಇದು ಬೈಕನ್ನು ಇವರು ಟ್ರಿಪಲ್ ರಶ್ ಅವರು ತಗೊಂಡ್ರು. ಹೌದು ಸ್ವಾಪ್ ಮಾಡಿ. ಆ್ಯಕ್ಚುಲಿ ಅದು DV ಅವ್ರ ಬೈಕ್ ಬಂದು ಅವರು ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು. ಅದು ಇಲ್ಲಿದಲ್ಲ ಅದು ಬೈಕ್ ಆ್ಯಕ್ಚುಲಿ. ಅವ್ರು ಐ ಥಿಂಕ್ ಸೆಕೆಂಡ್ ಹ್ಯಾಂಡ್ ತಗೊಂಡು ರ್ಯಾಪ್ ಮಾಡಿಸಿದ್ರು ಯೆಲ್ಲೋ ಕಲರ್. ಇವ್ರು ಮಾಡ್ತಿರೋದು ಟ್ರಿಪಲ್ ರಶ್ ಎಲ್ಲೋ ಮಾಡ್ತಿರೋದು. ಅವ್ರ ಹತ್ರ ಇರುವಾಗ ಗ್ರೇ ಕಲರ್ ಇತ್ತು. ಹೌದು. ಈಗ ಅವ್ರ ಹತ್ರ TT ಕಾರ್ ಅದು ಬಂದ ಮೇಲೆ ಆಡಿ ತಗೊಂಡ್ಮೇಲೆ ಅವ್ರು ಈ ಕಡೆ ಶಿಫ್ಟ್ ಆದ್ರು. ಅವ್ರು ಬೈಕ್ ಈ ಕಡೆ ಸೇಲ್ ಮಾಡಿದ್ರು. ಒಳ್ಳೆ ನಮಗೆ ಟ್ರಿಪಲ್ ರಶ್ ಅವರು ನೀವು ನೋಡ್ಬೋದು. ಗೊತ್ತು ಒಳ್ಳೆ ಟಾಪ್ ಸ್ಪೀಡ್ ಬೈಕಿನ ಎಷ್ಟು 309 ಸ್ಪೀಡ್ ಇದೇ ರೋಡಲ್ಲಿ. ಅವರು ಪರ್ಸನಾಲಿಟಿ ಅವ್ರಿಗೆ ಈ ಬೈಕ್ ಸಿಕ್ಕಿದ್ರೆ ಮತ್ತೆ 2 ನಿಮಿಷ ಫೋನ್ ಮಾಡ್ತಾರೆ. 250 bhp ಸ್ಟಾಕ್. ಹಾಗೆ ಸರ್ ಇದು ಮತ್ತದು ನಮ್ಮ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಒಂದು ಕರೆಕ್ಟಾಗಿ ಹೇಳಿ. ಸೊ ಇದು NAFS ಮೋಟರ್ಸು, ದೊಡ್ಡ ಬಾನಸವಾಡಿ 100 ಫೀಟ್ ರೋಡ್. ನಾವು ಲೊಕೇಶನ್ ಹಾಕೊಂಡು ಬಂದ್ವಿ. 100 ಫೀಟ್ ರೋಡ್ 100 ಫೀಟ್ ರೋಡ್ ಅಂದರೆ ಕಮ್ಮನಲ್ಲಿ ಪಕ್ಕನೇ ಇರುತ್ತೆ. ಅಂದರೆ ಇಲ್ಲಿ ನಿಮ್ಮದು ಇವ್ರದ್ದು ಮೋಜೋ ಗಾಡಿ ಮಾತ್ರ. ಮೋಜೋ ಗಾಡಿ ಫಸ್ಟು ಸೇಲ್ ಮಾಡ್ತಿದ್ರು, ಅದು ಮೋಜೋ ಡಿಸ್ಕಂಟಿನ್ಯೂ 22-23 ಮೋಜೋ ಸ್ಟಾಪ್ ಆಯಿತು ಪ್ರೊಡಕ್ಷನ್. ಸೊ ಆಫ್ಟರ್ ಪ್ರೊಡಕ್ಷನ್ ಸ್ಟಾಪ್ ಆಗಿತ್ತು, ನಾವು ಸೂಪರ್ ಬೈಕ್ ಡೀಲ್ ಮಾಡೋ ಸ್ಟಾರ್ಟ್ ಮಾಡೋದು. ಅದ್ರ ಜೊತೆಗೆ ಸೂಪರ್ ಬೈಕ್ ಎಲ್ಲ ಡೀಲ್ ಮಾಡೋದು ಸ್ಟಾರ್ಟ್ ಮಾಡೋದು. ಹಾಗೆ ಲಾಸ್ಟ್ ಫೈನಲಿ ಫೈನಲಿ ಒಂದು ಲೆಜೆಂಡರಿ ಬೈಕ್ ಸುಜುಕಿ ಹಯಾಬುಸಾ. ಹೇಳಂಗಿಲ್ಲ 1300cc ಇನ್ಲೈನ್ 4 ಸಿಲಿಂಡರ್. ಎಲ್ಲರ ಫೇವ್ರೆಟ್ ಬೈಕ್ ಬಲ್ಕಿ. 22 ಮಾಡಲು Gen 3. ಇದರಲ್ಲಿ ಫುಲ್ ಸಿಸ್ಟಮ್ ನೆಕ್ಸ್ಟ್ ಟೆಕ್ ಎಕ್ಸಾಸ್ಟ್ ಇದೆ. ಫುಲ್ ಸಿಸ್ಟಮ್ ಇರೋಲ್ಲ. ಸಿಸ್ಟಮ್ ನೆಕ್ಸ್ಟ್ ಟೆಕ್ ಎಕ್ಸಾಸ್ಟ್ ಇದೆ, RNG ಫ್ರೇಮ್ ಸ್ಲೈಡರ್ಸ್ ಇದೆ, ಮತ್ತು ಇದರಲ್ಲಿ ಬ್ರೆಂಟ್ ಟ್ಯೂನು ಆಗಿದೆ. ಟ್ಯೂನಿಂಗ್ ಆಗಿದೆ, ಬ್ರೆಂಟ್ ಟ್ಯೂನಿಂಗ್ ಆಗಿದೆ. ಹೌದು. ಸೊ ನಿಮ್ಮ ವ್ಯೂವರ್ಸ್ಗೆ ಲಾಸ್ಟ್ ಸೌಂಡ್ ಕೇಳಿಸಲ್ಲ. ಹೌದು. ಒಂದು ಅದನ್ನು ನಾನು ಫೈನಲ್ ಆಗಿ ನಾನು ಕೇಳಬೇಕಂತಿದ್ದೀನಿ. ಸೌಂಡ್ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಹಂಗೆ ಸ್ನೇಹಿತರೆ, ಇನ್ನು ಹೊರಗಡೆ ತುಂಬ ಬೈಕ್ಗಳಿದೆ. ಅವ್ರದ್ದು ಆ್ಯಕ್ಚುಲಿ ಅವರು ಆ್ಯಕ್ಚುಲಿ ಇಲ್ಲಿ ಶೋರೂಮ್ ಇತ್ತು, ಮೋಜೋ ಶೋರೂಮು. ಅದ್ರ ಜೊತೆನೇ ಇವರು ಸೂಪರ್ ಬೈಕ್ನು ಕೂಡ ಪಕ್ಕದಲ್ಲೇ ಒಂದು ಶೋರೂಮ್ ಮಾಡ್ಕೊಂಡಿದ್ದಾರೆ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸೂಪರ್ ಬೈಕ್ ಎಲ್ಲ ಥರದ್ದು ಬೈಕುಗಳು ಇವ್ರ ಹತ್ರ ಸಿಗುತ್ತೆ. ಅಂದರೆ ಎಲ್ಲ ಫಸ್ಟ್ ಕ್ಲಾಸ್. ಏನು ಸೆಕೆಂಡ್ ಹ್ಯಾಂಡ್ ಬೈಕ್ ಅಂದ್ಕೊಳ್ಳಿ ತುಂಬ ಜನ ಯೋಚನೆ ಮಾಡ್ತಾರೆ, ತುಂಬ ಡ್ಯಾಮೇಜ್ ಬೈಕ್ ಮತ್ತು ನಾವು ತೊಗೊಂಡೋಗಿ ಮತ್ತೆ ಸರ್ವಿಸ್ ಮಾಡಬೇಕು, ಮತ್ತೆ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಥರ ಸೆಕೆಂಡ್ ಹ್ಯಾಂಡ್ ಬೈಕ್ ಅಂದ್ಕೊಳ್ಳಿ. ಇಲ್ಲಿ ಬಂದು ನೋಡಬೇಕು, ನಾವು ಮಾತಾಡೋದಲ್ಲ, ಇಲ್ಲಿ ಬಂದು ನೋಡಿದಾಗ ನೋಡಿ ಶೋರೂಮಲ್ಲಿ ಯಾವ ಥರ ಬೈಕ್ಗಳು ಇರುತ್ತೆ
ಅದೇ ಥರ ಬೈಕ್ಗಳನ್ನು ಮೇಂಟೈನ್ ಮಾಡಿದ್ದಾರೆ, ಅದೇ ಥರ ಬೈಕ್ಗಳನ್ನ ಇವ್ರು ತಗೋತಾರೆ. ಬಿಟ್ಟರೆ ಅಲ್ಲಿ ಸ್ಕ್ರ್ಯಾಚಸ್ ಇರೋದು, ಡೆಂಟ್ ಆಗಿರೋದು ಆ ಥರ ಬೈಕ್ಗಳನ್ನೆಲ್ಲ ಆ್ಯಕ್ಚುಲಿ ಇವ್ರು ತಗೊಳ್ಳಲ್ಲ. ಶೋರೂಮಲ್ಲಿ ಯಾವ ಥರ ಮೇಂಟೈನ್ ಮಾಡ್ತಾರೆ ಅದೇ ಥರನೇ ಮಲ್ಟಿ ಬ್ರ್ಯಾಂಡ್ ಇವ್ರ ಹತ್ರ ಇರುವಂಥದ್ದು. ಮಲ್ಟಿ ಬ್ರ್ಯಾಂಡ್ ಎಲ್ಲ ಥರದ ಬೈಕ್ಗಳು ಸಿಗುತ್ತೆ. ನಿಮ್ಗೆ ಗೊತ್ತಲ್ಲ, ಎಲ್ಲ ಈಗ 10R BMW ಅಲ್ಲಿರೋದು ನಿಮಗೆ ಆಫ್ ರೋಡಿಂಗ್ ಬೈಕು ಮತ್ತು ಟೂರಿಂಗ್ ಬೈಕು, ಟ್ರ್ಯಾಕ್ ಬೈಕು, ಎಲ್ಲ ಥರದ ಬೈಕ್ಗಳು ಇವ್ರ ಹತ್ರ ಅವೈಲೇಬಲ್ ಇದೆ. ಅದಕ್ಕೆ ನೀವು ಒಂದ್ಸಲಿ ವಿಸಿಟ್ ಮಾಡಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸನ್ನು ಕೂಡ ಹಾಕ್ತೀನಿ. ನೀವು ಅವ್ರ ಹತ್ರ ಅವ್ರ ಬೈಕಲ್ಲೇ ಕೇಳಿದರೆ ಯಾವ್ಯಾವ ಥರ ಬೈಕ್, ಎಷ್ಟು CC, ಟಾರ್ಕ್ ಹೆಂಗೆ ಎಲ್ಲ ಕೇಳಿದೆ. ಮತ್ತು ನಿಮಗೆ ಲಾಸ್ಟ್ ನಿಮಗೂ ಹೊರಗಡೆದ ನಿಮ್ಮ ಒಂದು ಶೋರೂಮ್ದೊಂದು ನಾನು ನ್ಯೂಸ್ ಹಾಕ್ತೀನಿ, ಅದನ್ನು ನೋಡಿ ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಸಬ್ಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನಾನು, ಅದನ್ನು ಕೂಡ ನೀವು ನೋಡಿ. ಏನಾದರೂ ಬೈಕ್ ಬೇಕಾದರೆ ನಮ್ಮ ಓನರ್ ಫೆರನ್ ಅವರು ಇದ್ದಾರೆ, ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರದ್ದೇ ನಂಬರ್ ಹಾಕ್ತೀನಿ ನಾನು. ಅದನ್ನು ವಿಸಿಟ್ ಮಾಡಿ ಬೈಕ್ಗಳನ್ನ ನೋಡಿ. ನಿಮ್ಗೆ ಯಾವ ಚಾಯ್ಸ್ ಬೈಕು, ಎಲ್ಲ ವೆರೈಟಿ ಬೈಕು, ಚಾಯ್ಸ್ ಬೈಕು ನಿಮಗೆ ಸಿಗುತ್ತೆ ಇಲ್ಲಿ. ಅದು ಅಲ್ಲಿ ನಮಗೆ ಬೇಕಾದ ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ ಅಂತೆಲ್ಲ, ಪ್ರತಿಯೊಂದು ವೆರೈಟಿ ಬೈಕು ಸಿಗುತ್ತೆ. ಯಾಕಂದರೆ ಇಷ್ಟ ತನಕ ನಿಮ್ಮ ಜೊತೆ ಮಾತಾಡಿದ್ರೆ ಸರ್, ನಿಮ್ಮ ಹೆಸರು ಸರಿ ಯಾಕೆ ಚೆನ್ನಾಗಿ ಎಲ್ಲ ವಿವರಣೆ ಮಾಡಿದ್ದಾರೆ ಬೈಕ್ ಬಗ್ಗೆ. ಹಂಗೆ ಸ್ವಲ್ಪ ಹೊರಗಡೆದು ವ್ಯೂಸ್ ಒಂದು ನಾನು ಹಾಕ್ಬಿಡ್ತೀನಿ, ನೋಡೋಣ ಬನ್ನಿ. ಅದು ಸ್ನೇಹಿತರೆ, ಆಲ್ರೆಡಿ ಇಲ್ಲೂ ಕೂಡ ನಿಮಗೆ ಒಳಗಡೆನೂ ಈ ಬೈಕ್ಗಳಿದೆ, ಹೊರಗಡೆ ಜಾಗ ಇಲ್ಲದೆ ಹೊರಗಡೆನೂ ಕೂಡ ಪಾರ್ಕ್ ಮಾಡಿದ್ದಾರೆ ಬೈಕ್ಗಳನ್ನು. ಸೊ ನೋಡಿ ಯಾವ ಬೈಕ್ ಬೇಕು ನಿಮಗೆ, ಪ್ರತಿಯೊಂದು ಬೈಕ್ ನಿಮಗೆ ಟೂರಿಂಗ್ ಬೈಕು, ಆಫ್ ರೋಡಿಂಗ್ ಬೈಕು, ನಿಮಗೆ ಟ್ರ್ಯಾಕ್ ಬೋರ್ಡ್ಸು ಬೈಕು, ಪ್ರತಿಯೊಂದು ಬೈಕ್ಗಳು ನಿಮಗೆ ಸಿಗುತ್ತೆ. ನೋಡಿ ನಿಮಗೆ ಲೊಕೇಶನ್ ಬಂದಿದ್ದು ಬಾನಸವಾಡಿ 100 ಫೀಟ್ ರೋಡು. ಮತ್ತು ನಿಮಗೆ ಮೋಜೋ ಶೋರೂಮ್, ಇಲ್ಲಿ ಮೋಜೋ ಶೋರೂಮ್ ಇತ್ತು ಇಲ್ಲಿ ಮೊದಲು. ಈಗ ಅದ್ರ ಪಕ್ಕನೇ ನಿಮಗೆ ಸೆಕೆಂಡ್ ಹ್ಯಾಂಡು ಬೈಕ್, ಸೂಪರ್ ಬೈಕ್ಗಳ ಶೋರೂಮ್ ಕೂಡ ಮಾಡಿದ್ದಾರೆ. ಇಷ್ಟೊಂದು ವೆರೈಟಿ ಬೈಕ್ಗಳಿದೆ ಸ್ನೇಹಿತರೆ. ನಿಮಗೆ ಅವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ವಿಸಿಟ್ ಮಾಡಿ. ಯಾರಿಗೆ ಆಗಲಿ, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಲಿ, ಯಾರಿಗೇ ಆಗಲಿ ಯಾವ ಬೈಕ್ ಬೇಕಾದ್ರೆ ನೀವು ಒಂದ್ಸಲ ಬಂದು ವಿಸಿಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಈಗ ರಾಕೆಟ್ ಬಂದು validation.